ಸರ್, ಇವಾಗ ದೈವಾರಾಧನೆ ಅಂತ ನಾವು ಏನು ಸ್ಟಾರ್ಟ್ ಮಾಡಿದ್ವಿ, ಇದಕ್ಕೆ ಕೆಲವೊಬ್ರು ಇನ್ನೊಂದು ಹೆಸರು ಕೊಟ್ಟಿದ್ದಾರೆ, ಭೂತಕೋಲ, ಭೂತಾರಾಧನೆ ಅಂತ. ಈಗ ಇಲ್ಲಿವರೆಗೂ ನನಗೂ ಅದೇ ತಲೆಯಲ್ಲಿತ್ತು, ಅದು ಒಂದು ವರ್ಡ್ ಇದಕ್ಕೆ ಅಂತ. ಬಟ್ ನೀವೇನೋ ನನಗೆ ಅವಾಗ ಒಂದು ಸ್ವಲ್ಪ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಸರಿ ಪದನ ತಪ್ಪು ಪದನ ಅಂತ? ಭೂತಾರಾಧನೆ ಅನ್ನುವಂಥದ್ದು ಇಲ್ಲ ಅಂತಲ್ಲ, ಉಂಟು. ಆದರೆ ನಾವು ಯಾವುದನ್ನು ಈಗ ಭೂತಾರಾಧನೆ ಅಂತ ಈಗ ಜ್ಞಾನಿಗಳು ಅಂತ ಹೇಳ್ಕೊಂಡವರು, ಜ್ಞಾನಿಗಳಂತ ಹೇಳಿಕೊಳ್ಳುವವರು, ಬರಹಗಾರರು ಅಂತ ಹೇಳುವವರು ಬರೆದಿದ್ದಾರೆ ನೋಡಿ, ಅದಲ್ಲ. ಭೂತಾರಾಧನೆ ಬೇರೆ. ಇದು ಟ್ರುತ್ ವರ್ಷಿಪ್ ಆಫ್ ತುಳುವಾಸ್, ದಟ್ ಈಸ್ ನಾಟ್ ಎ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. ಇದು ದೈವಾರಾಧನೆ, ಇದು ಸತ್ಯಾರಾಧನೆ. ಭೂತಾರಾಧನೆ ಬೇರೆ, ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮಲ್ಲಿದೆ ಭೂತಗೊಟ್ಯ, ಭೂತಕೋಲ. ಅದು ಯಾಕೆ ಬಂತು ಅಂತ ಹೇಳಿದರೆ 2 ಕಾರಣದಿಂದ ಬಂತು. ಭೂತ ಇಲ್ವೋ? ಉಂಟು. ಇವರು ಹೇಳುವಂಥ ಭೂತ, ಭವಿಷ್ಯ, ವರ್ತಮಾನ ಅದಲ್ಲ ಅಂತ ಹೇಳಿದರು. ಭೂತಮ್ ಅಂತ ಹೇಳಿದರೆ ಕೇರಳದಿಂದ ಬಂದ ಶಬ್ದವನ್ನು ಇವರು ಯಾವುದೂ ಆರೋಪಿಸಿದ್ರು, ನಾನು ಅದನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ನನ್ನ 10 ವರ್ಷ ಪ್ರಾಯದಿಂದ ನನಗೀಗ 49 ವರ್ಷ, ಇಲ್ಲಿವರೆಗೆ ನಾನು ದೈವದ ಕೊಡಿಯಲ್ಲಿ ಕೆಲಸ ಮಾಡಿದ್ದು ಕೇವಲ ನೇಮ ಕಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ಸಂಶೋಧನಾತ್ಮಕವಾಗಿಯೇ ಕೆಲಸ ಮಾಡಿರುವಂಥದ್ದು. ಅದನ್ನು ನಾನು ನನ್ನ ಒಳಮನಸ್ಸು ಹೊರಮನಸ್ಸಲ್ಲಿ ನಿಮಗೆ ಖುಷಿಯಾಗಲಿ ಅಂತೇಳಿ ಕೊಳ್ಬೇಕಾದ್ರೆ ನನ್ನ ಒಳಮನಸ್ಸು ಒಪ್ಪುವುದಿಲ್ಲ ಅಂತೇಳಿ. ಯಾಕಲ್ಲ ಅಂತೇಳಿ, ಭೂತಾರಾಧನೆ ಅಂತ ಹೇಳಿದ್ರೆ ಬೇರೆ ಉಂಟು ಅಂತ. ಆಯಿತಾ? ಒಬ್ಬನನ್ನು ಈಗ ನಾಯಿ ಮತ್ತು ನರಿ ನೋಡಲಿಕ್ಕೆ ಒಂದೇ ರೀತಿ ಕಾಣ್ತದೆ, ಅದನ್ನು ಒಂದಂತ ಹೇಳಲಿಕ್ಕೆ ಆಗ್ತದೆ? ಇಲ್ಲ. ಬೆಕ್ಕು ಮತ್ತು ಹುಲಿ ಒಂದೇ ರೀತಿ ಕಾಣುತ್ತೆ, ಅದನ್ನು ಒಂದಂತ ಬೆಕ್ಕನ್ನು ಹುಲಿ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಹುಲಿ ಹುಲಿಯೇ, ಬೆಕ್ಕು ಬೆಕ್ಕೆ, ಕಾಣಲಿಕ್ಕೆ ಹಾಗೆ ಕಾಣ್ತದೆ. ಕಾಕ ಮತ್ತು ಪಿಕ, ಕಾಗೆ ಮತ್ತು ಕೋಗಿಲೆ ನೋಡ್ಲಿಕ್ಕೆ ಒಂದೇ ಕಾಣ್ತದೆ, ಹೇಳಲಿಕ್ಕೆ ಆಗ್ತದಾ? ಒಂದಂತ ಅಲ್ವೇ ಅಲ್ಲ. ಹಾಗಾದರೆ ಭೂತಾರಾಧನೆ ಅಂದರೆ ಏನು? ಹೌದು, ಇದು ಬಹಳ ಪ್ರಾಮುಖ್ಯ. ಇದು ಬ್ರಾಹ್ಮಣರಿಗೂ ಅನ್ವಯ ಆಗ್ತದೆ, ಅವರಲ್ಲೂ ಈ ಪದ್ಧತಿ ಇದೆ. ಅವರ ಸ್ವರೂಪ ಬೇರೆ. ನಮ್ಮಲ್ಲಿ ಯಾವ ರೀತಿ ಅಂತ ಹೇಳಿದರೆ, ತುಳುನಾಡಿನ ಜನಪದರಲ್ಲಿ ಒಬ್ಬ ವ್ಯಕ್ತಿ ಆಶೆಗಳ ಒಂದು ಸೌಧದಲ್ಲಿ ಇರುವಂಥದ್ದಾತ. ಆಶೆ ಇಲ್ಲದವ ಇಲ್ವೇ ಇಲ್ಲ, ಆಶೆಯನ್ನು ತ್ಯಜಿಸಿದವ ಇಲ್ವೇ ಇಲ್ಲ. ಏನಾದರೂ ಒಂದು ಆಶೆ ಇರ್ತದೆ. ತುಂಬ ಒಳ್ಳೆಯವನಾದ್ರೆ ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನೋಂಥ ಆಸೆ ಇರ್ತದೆ ಅವನಿಗೆ. ಇನ್ನೊಬ್ಬರಿಗೆ ಒಳ್ಳೇದಾಗಲಿ, ಅವನಿಗೆ ತೊಂದರೆ ಆಗದಿರಲಿ, ಇದು ಆಸೆ. ಅವನೇ ನನ್ನಿಂದ ಏನಾದರೂ ತೊಂದರೆ ಆಗದೆ ಬದುಕಲಿ, ಇಲ್ಲ ಇನ್ನೊಬ್ಬನಾದರೆ ನನಗೊಂದು ಮನೆ ಕಟ್ಟಬೇಕು, ನನಗೊಂದು ಕಾರ್ ತಗೊಳ್ಬೇಕು, ಏನಾದರೂ ನಾನೊಂದು ಅಲ್ಲಿ ವೇಷ ಮಾಡಬೇಕು, ಮದುವೆ ಮಾಡ್ಕೋಬೇಕು, ಅದು ಏನಾದರೂ ಒಂದು ಆಸೆ ಇರ್ತದೆ. ಹೋದಾಗ ನೀನೊಬ್ಬ ಕಲಾವಿದ, ಪಾಪ ಬಹಳ ಆಸೆಯಿಂದ ಬರ್ತಾ ಇದ್ದ, ಬೈಕಲ್ಲಿ ಬರ್ತಾ ಇದ್ದಾನೆ, ನಾನು ಇವತ್ತು ಈ ಪಾತ್ರವನ್ನು ನಿರ್ವಹಿಸಬೇಕು, ಈ ಒಂದು ಯಕ್ಷಗಾನದಲ್ಲಿ ನಾನು ಪ್ರಧಾನ ಪಾತ್ರಧಾರಿ, ನಾನು ಸ್ತ್ರೀ ಪಾತ್ರಧಾರಿ, ಅದರಲ್ಲೂ ಕೂಡ ನಾಯಕಿ ಪಾತ್ರವನ್ನು ಮಾಡಬೇಕು ಆಸೆಯಲ್ಲಿ ಬರ್ತಾನೆ. ತಪ್ಪ ಆಕ್ಸಿಡೆಂಟ್ ಆಯಿತು, ಸತ್ತೋದ. ಮರಣ ಯಾರ ಹಿಡಿತದಲ್ಲಿಲ್ಲ, ಸತ್ತೋದ. ನಮ್ಮಲ್ಲಿ ಒಂದು ನಂಬಿಕೆ ಏನು ಅಂತ ಹೇಳಿದರೆ, ತುಳುವರಲ್ಲಿ ಆಸೆಯೊಂದಿಗೆ ಸತ್ತಾಗ ಆ ಆತ್ಮ ಅಂತ ಏನಿದೆ, ಇವನ ಶರೀರವನ್ನು ಬಿಟ್ಟದ್ದು, ಅದು ಕಾಲೆ ಆಗ್ತದೆ. ಕಾಲೆ ಅಂತ ಹೇಳಿದರೆ ಕಪ್ಪು ಅಂತ ಹೇಳಿ ಅರ್ಥ, ಕಾಲೆ ಅಂತ ಆಗ್ತದೆ. ಆ ಕಾಲೆ ಅದು ಪರಿಶುದ್ಧ ಆಗುವುದು ಯಾವಾಗ? ಅದನ್ನು ಸುಡ್ತೇವೆ, ಕಾಯವನ್ನು, ಕಾಲೆಯನ್ನು ಸುಡುದಲ್ಲ, ಕಾಯವನ್ನು ಸುಡ್ತೇವೆ. ಸುಟ್ಟು 3 ದಿವಸವ 5 ದಿವಸವೂ ನಾವು ಧೂಳಪ್ಪ ಅಂತ ಉಂಟು, ಬೂದಿ ಇದು ಮಾಡುವಂಥದ್ದೇ. ಅದರ ನಂತರ ಪ್ರತಿ ದಿವಸ, ಈಗ ಅದು ಕಡಿಮೆ ಆಗಿದೆ, ಆದ್ಯಾಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗಲ್ಲ. ಧೂಳಪ್ಪದಿಂದ ಶ್ರಾದ್ದದವರೆಗೆ 11 ದಿವಸವೋ 13 ದಿವಸವೋ ಯಾವ ಲೆಕ್ಕಾಚಾರದಲ್ಲಿ ಶ್ರಾದ್ದ ಆಗ್ತದೆ, ಅಲ್ಲಿವರೆಗೆ ಆ ಕರ್ಮಾಂಗವನ್ನು ಬಳಿದ ಮಗನಾದರೆ ಮಗ, ಯಾರು ಅದನ್ನು ಕರ್ಮಾಂಗವನ್ನು, ತಮ್ಮನಾದರೆ ತಮ್ಮ, ಯಾರು ಸ್ವೀಕರಿಸ್ತಾರೆ ಒಬ್ಬನ ಮರಣದ ಇದನ್ನು, ಆತ ಬಿಳಿ ಬಟ್ಟೆ ತೊಟ್ಟು, ಬಿಳಿ ಬಟ್ಟೆಯನ್ನು ತಲೆಗೆ ಹಾಕಿ, ಬಾವಿಯಿಂದ ನೀರನ್ನು ತಂಬಿಗೆಯಲ್ಲಿ ಹೊತ್ತುಕೊಂಡು ಬಂದು, ನಡುಚಾವಡಿಯಲ್ಲಿ ದೀಪ ಇಟ್ಟು, ಲೋಬನ ಇಟ್ಟು, ಅದಕ್ಕೆ 2 ಲೋಬನ, ದೇವೇರ್ ಲೋಬನ ಮತ್ತು ಸೇರ್ ಲೋಬನ ಅಂತದ್ದು, ಅದೇ ಲೋಬನನ್ನು ಹಾಕಿ ತಂಬಿಗೆಯಲ್ಲಿ ಮನೆಯಲ್ಲಿಟ್ಟು ಮುರಿಯ ಇಡುವುದು ಅಂತ ಹೆಸರು ನಮ್ಮಲ್ಲಿ ಹೇಳೋದು. ಹೆಂಗಸರು
ತಲೆಗೆ ಬಟ್ಟೆಯನ್ನು ಹಾಕಿ ಅವರು ಅವರ ಸಂಬಂಧ ಸೂಚಕವಾಗಿ ಮುರಿಯಿಡೋದು. ನೀವು ಹೇಳ್ತಿರೋದು ಎಲ್ಲ ತುಳುನಾಡಲ್ಲಿ ಅಥವಾ ಒಂದು ಸಮುದಾಯದ ಬಗ್ಗೆ ಹೇಳ್ತಾ ಇದ್ರಿ ಸರ್? ಇಡೀ ತುಳುನಾಡಿನಲ್ಲಿ ಯಾರು ತುಳುನಾಡಿನ ಪರಂಪರೆಯನ್ನು ಮಾಡೋರು, ಇದು ನಾನು ಇವರನ್ನು ಹೇಳ್ತಾ ಇಲ್ಲ, ವೈದಿಕರನ್ನು ಹೇಳ್ತಾ ಇಲ್ಲ, ತುಳುನಾಡಿನ ಜನಪದರನ್ನು ಹೇಳುವಂಥದ್ದು. ಆಯಿತಾ? ಅದು ಹೇಗೆ ಅಂತ ಹೇಳಿದ್ರೆ ಅವರು ಹಾಕಿ ಒಳಗೆ ಅಪ್ಪ ಆದರೆ ಉಳ್ಳೋ ಅಪ್ಪ, ಉಲೋ ಅಮ್ಮ, ಅಮ್ಮ ಆದರೆ ಅಣ್ಣ ಆದರೆ ಉಲ್ಲೋ ಅಣ್ಣ ಅಂತೇಳಿ ಉಲ್ಲೋ ಅನ್ನುವಂಥ ಶಬ್ದವನ್ನು ಹೇಳಿಕುಂಟು, ಉಲೋ ಅಂತೇಳಿ. ಗಂಡಸರು ಅಲ್ಲಿ ಒಳಗೆ ನೀರಿಟ್ಟು ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಮುರಿಸುತ್ತು ಬಂದು ಹೊರಗೆ ಬರ್ತಾರೆ. ಹೊರಗೆ ಬಂದು ಮಾಡ ಬದಿಯಲ್ಲಿ ನಿಲ್ತಾರೆ. ಅವರು ಕೂಡ ಹೀಗೆ ಕೈ ಕಟ್ಟಬೇಕು, ಎರಡು ಕೈಯನ್ನು ಕಟ್ಟಿ ಸಂಬಂಧ ಸೂಚಕವಾಗಿ ಅವರು ಮುರಿಯ ಹೊರಗಿಂದ ಇಡುವಂಥ ಗಂಡಸರು. ಹೀಗೆ ಒಬ್ಬ ಕುಟುಂಬದವನೆಂದರೆ ಅವನಿಗೆ ಮುಖಾಮುಖಿಯಾಗಿ ಅವರ ಇನ್ನು ಸಂಬಂಧಿಕರ ಇದರಲ್ಲಿ ನಿಂತ್ಕೊಂಡು 3 ಸಾರಿ ಮುರಿಯ ಕರೆದು ಭೂಮಿಯನ್ನು ಹಣೆಗೆ ಮುಟ್ಕೊಂಡು ಸ್ಪರ್ಶಿಸಿ ಅಲ್ಲಿಗೆ ಮುಕ್ತಾಯ. ಪ್ರತಿ ದಿವಸ 11 ದಿವಸ ಈ ಮುರಿಯ ಹಾಕಿ ಬೆಳಗ್ಗಿನ ದಿವಸ 11ನೇ ದಿವಸ ಆದ್ಮೇಲೆ ಶ್ರಾದ್ದ ದಿವಸ ಎಲ್ಲ ಮಡಿವಾಳ ಸಮುದಾಯದ ಪೌರೋಹಿತರು ಬಂದು, ತುಳುನಾಡಿನೆಲ್ಲ ಸಂಸ್ಕಾರ ಇದೆ, ನೀರಿನೆಲ್ಲ ಪತ್ತುನೆ, ಮಂಜೋಲರಿ ಪತ್ತುನೆ, ದುಪ್ಪೆಗೆ ಮಂಜೋಲರಿ ಪತ್ತನೆ, ಇಂಥದ್ದೆಲ್ಲ ಪದ್ಧತಿ, ಎಲ್ಲ ಪದ್ಧತಿ ಮುಗಿಸಿ ದುಃಖವನ್ನು ಬಿಟ್ಟು ಸಿಹಿ ತಿನ್ನುವಂಥದ್ದು ತಿಂದಾಗಿ ರಾತ್ರಿ ಒಳಗೆ ಕರೆಯುವಂಥ ಪದ್ಧತಿ ಇದೆ. ಇಷ್ಟೆಲ್ಲ ಪರಂಪರೆ ಏನು, ಇಷ್ಟೆಲ್ಲ ಮುರಿಯ ಇಟ್ಟು ಪರಿಶುದ್ಧ ಆಗ್ತದೆ. ಯಾವುದು ಈ ಕಾಲೆ ಪರಿಶುದ್ಧ ಆಗಿ ಅದು ಕುಲೆ ಆಗ್ತದೆ. ಕುಲೆ ಪ್ರೇತ, ಈ ಕುಲೆಯನ್ನು ಒಳಗೆ ಕರೆಯುವಂಥದ್ದು. ಆ ದಿವಸ ಒಂದು ಎಲೆ ಮಾತ್ರ, ಕುಲೆಗೆ ಒಂದು ಎಲೆ ಎಡೆ ಬಡಿಸುವಂಥದ್ದು. 16 ಎಲೆ ಇಲ್ಲ, ಎಡೆ ಬಡಿಸುವಂಥ ಕ್ರಮ ಇದು. ಕುಲೆನು ಉಲೈಲೆಪ್ಪನೆ, ಪ್ರೇತವನ್ನು ಒಳಗೆ ಕರೆಯುವಂಥದ್ದು. ಆಯ್ತಾ? ರಾತ್ರಿ ಆಯಿತು. ಅದು ಮಾಂಸಾಹಾರದೊಂದಿಗೆ ಮಾಂಸಾಹಾರಿಗಳಾದರೆ ಮಾಡುವಂಥದ್ದು. ಅದರ ನಂತರ 12 ಸಂಕ್ರಾಂತಿ ಅಂದರೆ ಅವನ ಕುಲದೈವಗಳಿಗೆ ಸೇವೆ. ಹೆಚ್ಚಾಗಿ ಕುಲದೈವ ಪಂಜುರ್ಲಿ. 12 ಸಂಕ್ರಾಂತಿ, ಚೌತಿ ಹಬ್ಬ, ಮುಡಿಪು ಮತ್ತು ನಾಗತನು. ಆಯಿತಾ? 16 ಆಯಿತು. ಅಂತೂ 12 ಸಂಕ್ರಾಂತಿ ದಾಟಲೇಬೇಕು. ಕೆಲವರು 16ರಲ್ಲಿ ಮಾಡುವಂಥ ಅದು ಇರಲಿ, ಆ ಊರಿನ ಪದ್ಧತಿ, ಅದನ್ನು ಆಕ್ಷೇಪ ಮಾಡಿ. 12 ಸಂಕ್ರಾಂತಿ ಈ 16 ದಿವಸದ ಸೂತಕ ಕಳೆದು 12 ಸಂಕ್ರಾಂತಿ ತಂಬಿಲ ಎಲ್ಲ ಹಾಗೆ ಆದಮೇಲೆ, ನಾಗತನು ಆದಮೇಲೆ ಈ ಕುಲೆ ಪರಿಶುದ್ಧ ಆಗಿ ಭೂತ ಆಗುವಂಥದ್ದು. ಇವನೇ ಭೂತ ಆಗ್ತಾನೆ. ಈ ಭೂತ, ಈ ಆತ್ಮ ಭೂತ ಆಗ್ತದೆ. ಈ ಭೂತವನ್ನು ಪ್ರಧಾನ ಸತ್ಯ ಆಗಿರುವ ಪಂಜುರ್ಲಿಯ ಪಾದಕ್ಕೆ ಹಾಕುವಂಥ ವ್ಯವಸ್ಥೆಯೇ ಭೂತೊಲೆಗೆ. ಪಂಜುರ್ಲಿಯ ಸಾನ್ನಿಧ್ಯಕ್ಕೆ ಅವುಗಳನ್ನ ಹಾಕುವುದರಿಂದ ಅದು ಭೂತಕೊಟ್ಯ. ಭೂತಕೊಟ್ಯ. ಆಯಿತಾ? ಈ ಪದ್ಧತಿ. ಹಾಗಾದರೆ ಸೇರಿಸುವುದು ಹೇಗೆ? ಮೊದಲೆಲ್ಲ ದೈವಗಳನ್ನು ಸ್ಥಾನದಲ್ಲಿ, ಸ್ಥಾನಗಳಲ್ಲೆಲ್ಲ ಚಾವಡಿಯಲ್ಲಿ ದೈವಾರಾಧನೆ, ಅದು ಕುಟುಂಬದ ಮನೆ ಅಂತ, ತರವಾಡು ಮನೆ ಅಂತಲೇ ಉಂಟು. ಮನೆ ಒಳಗಡೆ. ಮನೆ ಒಳಗಡೆ ಅಂತೇನು? ಅಮೆಸೂತಕ ರಾಹಿತ್ಯವಾದ ಮನೆ ಒಳಗಡೆ. ಅಮೆಸೂತಕದವರು ಆ ಮನೆಯೊಳಗೆ ಪ್ರವೇಶಿಸ್ಲಿಕ್ಕಿಲ್ಲ. ಹೆತ್ತದ್ದು ಮತ್ತು ಸತ್ತದ್ದು ಯಾವುದು ಮತ್ತು ತಿಂಗಳಿನ ಮುಟ್ಟು, ಇದು ಅದರೊಳಗೆ ಅವರು ಪ್ರವೇಶ ಇಲ್ಲ. ಅದು ಇನ್ನೊಬ್ಬರು ಕೂಡ ಪ್ರವೇಶಿಸಲಿಕ್ಕಿಲ್ಲ, ಆ ಕುಟುಂಬದವರಂತಲ್ಲ. ಅದಕ್ಕೆ ಕುಟುಂಬದ ಮನೆ. ಆದ್ರಿಂದ ಕುಟುಂಬದ ಮನೆಯಲ್ಲಿ ಮಾತ್ರ ದೈವಾರಾಧನೆ. ಮನೆಯಲ್ಲಿ ದೈವಾರಾಧನೆ ಮಾಡು ದೈವಾರಾಧನೆ ಅಲ್ಲ. ಈಗಲೂ ಸಹ ಹಾಗೆ, ಈಗಲೂ ಈಗ ಮನೆಯಲ್ಲಿ ಮಾಡುವಂಥದ್ದಿದೆ, ಅದು ತಪ್ಪು ಅಂತೇಳಿ, ಆಚಾರಕ್ಕೆ ತಪ್ಪು, ಬಟ್ ಎಷ್ಟೋ ಕಡೆ ವಿಚಾರಕ್ಕೂ ತಪ್ಪು. ಹಾಗೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಅಮೆಸೂತಕ ರಾಹಿತ್ಯವಾದಂಥ ವ್ಯವಸ್ಥೆ ಆ ಮನೆಯಲ್ಲಿ ಇದೆಯೋ ಆದರೆ ಅದು ಸರಿಯಾಗ್ತದೆ, ಆಚಾರ ಆಗ್ತದೆ. ಅಮೆಸೂತಕದ ಆಚರಣೆ ಮಾಡದೇವರು ಮಾಡಿದರೆ ತಪ್ಪಾಗ್ತದೆ. ಅದಕ್ಕೋಸ್ಕರ ಹಿಂದಿನವರು ಕುಟುಂಬದ ಮನೆಯಲ್ಲೇ ದೈವಾರಾಧನೆ ಹೊರತಾಗಿ ಮನೆಯಲ್ಲಿ ದೈವಾರಾಧನೆ ಮಾಡಲಿ. ಯಾಕಿಲ್ಲ? ಈಗ ಒಬ್ಬ ಮನೆಯಲ್ಲಿ ದೈವಾರಾಧನೆ ಮಾಡ್ತಾನೆ, ಅಲ್ಲಿ ಸೂತಕದವರೇ ಅವರ ಮನೆಯವರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಾನೆ. ತಿಂಗಳಿಗೆ ಒಬ್ಬ 11ನೇ ದಿವಸದ ಶ್ರಾದ್ದ ಆದರೂ ಕೂಡ ಶ್ರಾದ್ದದ ಕಾಗದ ತರುವುದು ಯಾವಾಗ? 5 ದಿವಸ ಇರುವಾಗ, 3 ದಿವಸ ಆ ಸೂತಕ ತಂದು ಇವನ ಮನೆಯೊಳಗೆ ಪ್ರವೇಶಿಸ್ತಾನಲ್ಲ, ಆವಾಗ ಏನಾಗೋದು? ಅಂಗಳದಲ್ಲಿ ಕೊಟ್ಟು ಹೋಗ್ತಾನ? ಇಲ್ಲ, ಆವಾಗ ಸೂತಕ ಬರ್ತದೆ. ಆದ್ದರಿಂದ ಈ ಸೂತಕ ಪಾತಕ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಅದು ಅವರ ನಂಬಿಕೆಗೆ ಬಿಟ್ಟದ್ದು.
ಈ ಒಂದು ಕಟ್ಟುಪಾಡು ಉಂಟಲ್ಲ, ಕಟ್ಟುಪಾಡನ್ನು ಮೀರಿದಾಗೆ ಆಗ್ತದೆ. ಆದ್ದರಿಂದ ಕುಟುಂಬದ ಮನೆಯಲ್ಲೇ ದೈವಗಳ ಚಾವಡಿ, ಅದರಲ್ಲೂ ಕೂಡ ಪ್ರಧಾನ ದೈವಗಳಲ್ಲಿ ಸಾತ್ವಿಕ ಮತ್ತು ತಾಮಸ ಅಂತ ಉಂಟು. ಅಂದರೆ ಎಡೆ ಬಡಿಸುವಂಥ ಮಾಂಸದ ಅಡುಗೆಯನ್ನು ಮಾಡಿ ಬಡಿಸುವಂಥ ದೈವಗಳು ವ್ಯಕ್ತಿಯೋಗಿ ಶಕ್ತಿ ಆಗಿರುವಂಥದ್ದು. ಪ್ರಾಕೃತಿಕ ಶಕ್ತಿಗಳಿಗೆ ಮಾಂಸದ ಅಡುಗೆ ಇಲ್ಲ. ಕೆಲವು ದೈವಗಳಿಗೆ ಕೋಳಿ ಕೊಯ್ಯುವಂಥದ್ದಿದೆ ಹೊರಗಿಂದ. ಅದು ಯಾವುದಕ್ಕೆ? ಆ ದೈವಕ್ಕಲ್ಲ, ಅದರ ಗಣಗಳಿಗೆ. ನೀವು ಈಗ ಏನು ಹೇಳಿದ್ರಿ, ಭೂತ ಅಂತ ಆಗಿರೋದು ಅಂಥವುಗಳಿಗೆ ಕೊಯ್ಯುವಂಥದ್ದು. ಯಾಕೆ? ಒಬ್ಬ ಶುದ್ಧ ಬ್ರಾಹ್ಮಣನಿದ್ದಾನೆ, ಸಾತ್ವಿಕ ವ್ಯಕ್ತಿ ಇದ್ದಾನೆ, ದೊಡ್ಡ ಜನ, ಅವನಿಗೆ ಕಾರಿಗೆ ಒಬ್ಬರು ಡ್ರೈವರ್ ಬೇಕು, ಆಯಿತಾ? ಡ್ರೈವರ್ ಮಾಂಸಾಹಾರಿಯಾಗಿರ್ತಾನೆ, ಯಾವತ್ತೂ ನೋಡಿದ್ರು ದೇವಸ್ಥಾನದಲ್ಲಿ ಊಟ. ಇವನಿಗೇನಾಗ್ತದೆ, 4-5 ದಿವಸ ಬರ್ತಾನೆ, ಒಂದು ದೊಡ್ಡ ಜನ ಇವರೊಟ್ಟಿಗೆ ಹೋಗುವುದೇ ಭಾಗ್ಯ ಅಂತ ಬರ್ತಾನೆ. ಉದಾಹರಣೆ, ನಾನು ಕೂಡ ವೆಜಿಟೇರಿಯನ್, ನನ್ನೊಂದಿಗೆ ಒಬ್ಬ ಡ್ರೈವರ್ ಬರ್ತಾನೆ, 4 ಸಾರಿ ಒಟ್ಟಿಗೆ ಹೋಗುದೇ ನನಗೆ ಡ್ರೈವಿಂಗ್ ಅದು ಖುಷಿ ಅಂತೇಳಿ ಬರ್ತಾನೆ. 10 ಸಾರಿ ಕೇಳಿದ್ರೆ ಇವನಿಗೆ ಸುಸ್ತಾಗ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ 4ಗೆ ಚಪ್ಪೆ ಆಗ್ತೀವಿ, ಮಾಂಸಾಹಾರಿ ಅಲ್ವಾ. ಕೊನೆಗೊಂದು ದಿವಸ ಹೇಳ್ತಾನೆ, ನನಗೆ ಪುರ್ಸೊತ್ತಿಲ್ಲ, ಯಾಕೆ? ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು. ಇವನಿಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಈ ನೆಪ ಯಾಕೆ? ಇವನಿಗೆ ನನ್ನೊಂದಿಗೆ ಸೊಪ್ಪು ತಿಂದು ಇವನಿಗೆ ಸಪ್ಪೆ ಆಗಿದೆ. ಆವಾಗ ನನ್ಗೆ ಗೊತ್ತಾಗಬೇಕು, ನೀ ಬಾ ಮಾರ ಅಂತೇಳಿ. ನಾನು ಸೊಪ್ಪು ತಿನ್ಲಿಕ್ಕೆ ಹೋಗುವಾಗ ನೀನು ಎಲುಬು ತಿನ್ನಂತೇಳಿ ಕಿಸೆಗೆ 100 ರೂಪಾಯಿ ಹಾಕಿ ಕಳಿಸು, ಹೊರಗೆ ಊಟ ಮಾಡಿಸ್ಬೇಕು ಅವನನ್ನು, ಆಯಿತಾ? ಅದೇ ರೀತಿ ಇದೊಂದು ವ್ಯವಸ್ಥೆ, ಹೊರಗಿನಿಂದ ಅವುಗಳಿಗೆ ಕೊಡುವಂಥ ವ್ಯವಸ್ಥೆ, ಕೊಯ್ಯುವಂಥ ವ್ಯವಸ್ಥೆ. ಆದ್ದರಿಂದ ಇದರಲ್ಲೂ ಈ ವ್ಯವಸ್ಥೆ ಇದೆ ಅಂತೇಳಿ. ಈ ರೀತಿ ದೈವಗಳ ಪಾದಕ್ಕೆ ಇವುಗಳನ್ನು ಸಮರ್ಪಿಸಿದ ಮೇಲೆ ಇವರು ಭೂತಗಳಾಗ್ತಾರೆ. ಇವರು ನಮ್ಮನ್ನು ದೈವಗಳ ಅಪ್ಪನಿಂದ ಇವರು ನಮ್ಮನ್ನು ಕಾಯುವಂಥದ್ದು ಅಂತೇಳಿ. ಮನೆಯ ಹಿಂದಿನ ಮನೆಯನ್ನು ನೀವು ಗಮನಿಸಬೇಕು. ಕೆಲವು ಅದರ ಎದುರಿನ ದಾರಂದ್ರ ತಗ್ಗು ಬಗ್ಗಿ ಒಳಗೆ ಹೋಗ್ಬೇಕು. ತಿರುಗಿ ನೋಡಿದರೆ ಅಲ್ಲೊಂದು ಇಡೆತಡ್ಯ ಅಂತ ಸ್ಪೇಸ್ ಇದೆ, ಅದಕ್ಕೆ ಇಡೆತಡ್ಯ ಅಂತ ಇದೆ. ಅದು ನಮ್ಮ ಶ್ರದ್ಧಾ ಕೇಂದ್ರ. ಮೊದಲು ನಮ್ಮ ತುಳುವರ ಮನೆಯಲ್ಲಿ ದೇವರ ಕೋಣೆ ಇರಲಿಲ್ಲ. ನಮಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇದೊಂದು ಶ್ರದ್ಧಾ ಕೇಂದ್ರ. ಅದರಲ್ಲಿ ಒಳ್ಳೆ ಪದಾರ್ಥ ಮಾಡಿದರೆ ಅದರಲ್ಲಿ ಇಡುದು, ಅಜ್ಜ ಅಪ್ಪ ಇಟ್ಟಿದ್ದೇನೆ ಪ್ರಾರ್ಥನೆ, ಅವ್ರಿಗೆ ಇಡುವಂಥದ್ದು. ಒಳ್ಳೆ ಹೊಸ ಬಟ್ಟೆ ತಂದರೆ ಹಗ್ಗ ಉಂಟು, ಹಗ್ಗದಲ್ಲಿ ಹಾಕುವಂಥದ್ದು. ಅದು ನಮ್ಮ ಹಿರಿಯರು ಹುಟ್ಟು ಆಮೇಲೆ ನಾವು ಉಡುವುದಂತ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೆಂಡ ಕುಡುಕ ಕೂಡ ಬೆರಳನ್ನು ಮುಳುಗಿಸಿ ಹೀಗೆ ಮಾಡಿ ಆಮೇಲೆ ಕುಡಿಯುವಂಥ. ಅಷ್ಟು ಶ್ರದ್ಧೆ ಅಂತೇಳಿ ಮಾಡುವುದು ತಪ್ಪ ಆದ್ರೆ ಅದರಲ್ಲೂ ಶ್ರದ್ಧೆಯಲ್ಲಿ ಮಾಡ್ತಾನೆ. ಈ ರೀತಿ ಆಯ್ತಾ. ಇದು ಅಲ್ಲಿ ಒಂದು ವೇಳೆ ದೊಡ್ಡ ಇರುವೆ ಬಂತಂತ ಹೇಳ್ಕೊಳ್ಳೋ, ಮಲ್ಲ ಮಂಡೆ ಬಿಜಿನ ಬತ್ತಂಡು ಅಜ್ಜರು ಇರಗೆ ತೇಡದ ಕಜ್ಜಿಪು ದೀಪೆ ಆಶ್ಚರ್ಯ ಅಂತೇಳಿದ್ರೆ ಅವು ಇಟ್ಟ ತಕ್ಷಣ ಹೋಯ್ತು ಅಂತೇಳಿ, ಸಂಕಲ್ಪ ಮಾಡಿದ ತಕ್ಷಣ ಹೋಯ್ತು ಅಂತೇಳಿ. ಇದೊಂದು ಆಶ್ಚರ್ಯ ಅಂತೇಳಿ. ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂತು, ಜೋಕ್ಳಿಗೆ ಜ್ವರ ಗುಣ ಹೊಡ ಅಜ್ಜರೆ ಇರೆಗೆ ಬಂಗುಡೆದ ಕಜ್ಜಿಪು ದೀಪೆ, ಬಂಗುಡೆ ಮೀನ ಪದಾರ್ಥ ಇರ್ತೇನೆ, ಖಾದ್ಯ ಇಡ್ತೇನೆ, ಹೋಯ್ತು ಅಂತೇಳಿ. ಅದೊಂದು ಸೈಕಾಲಜಿ ಟ್ರೀಟ್ಮೆಂಟು ಏನಾಗಿರೋ ಇರ್ಬೋದು, ಅಂಥದ್ದು ಹೋಯ್ತು. ಇದೊಂದು ಆಶ್ಚರ್ಯವೂ ಹೌದು, ಸತ್ಯವೂ ಹೌದು. ಈ ರೀತಿ ಶ್ರದ್ಧಾ ಕೇಂದ್ರ. ಅಲ್ಲೊಂದು ಇನ್ನೊಂದು ಅದ್ಭುತ ಇದೆ. ಎದುರಿನ ದಾರಂದ್ರದ ಹತ್ತಿರ ಒಂದು ಗೆರಟಿಯಲ್ಲಿ, ಅಂದರೆ ಇಡೀ ತೆಂಗಿನಕಾಯಿಯ ಕಾಲು ಭಾಗವನ್ನು ತೆಗೆದು ಅದರೊಳಗೆ ಇದು ತೆಗೆದು ಅದೊಂದು ಭಸ್ಮದ ಕರಡಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಭಸ್ಮ ಇಡಲಿಕ್ಕೆ ಉಂಟು. ಭಸ್ಮ ಅದು ಮಡಿವಾಳ ಸಮುದಾಯದರು ಮಾಡಿಕೊಡುವಂಥ ಭಸ್ಮ. ಅದಕ್ಕೆ ಉಜೆ ಭಸ್ಮ ಅಂತ ಹೆಸರು. ಅದು ಹೇಗೆ ಮಾಡ್ತಾರೆ? ಯಾವ ಥರ ಅದು ಮಾಡುವಂಥ ಪದ್ಧತಿಯನ್ನು ನಾನು ಹೇಳುವಾಗಿಲ್ಲ, ಅದು ಅವರಿದ್ದು ಪದ್ಧತಿ. ನಾಳೆ ನೀವು ಮಾಡಿದ್ರಿ ಅದಂತ ಹೇಳಿದ್ರೆ ಪೂರ್ವ ಪರಂಪರೆ. ಅದು ಗೊತ್ತಿದೆ, ಮಾಡಬಾರ್ದು ಅಂತಲ್ಲ, ಆದರೆ ಮಾಡಿದರೆ ಅದು ಪವಿತ್ರ ಅಂತೇಳಿ ನಮಗೆ ಪವಿತ್ರ, ಅದು ನಿಮಗೆ ಪವಿತ್ರ ಆಗ್ಬೇಕಂತಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾವಿತ್ರ್ಯವನ್ನು ಕಂಡುಕೊಳ್ತಾರೆ. ಅದು ತಪ್ಪು ಅಂತಲಲ್ಲ, ಇದು ಸರಿ ಅಂತಲೂ ಅಲ್ಲ, ಇದು ಇವರಿಗೆ ಸರಿ. ನಾವು ಮಾತಾಡ್ತಿರೋದು ಎಲ್ಲ ಪದ್ಧತಿ, ಮಾಡಬೇಕು ಮಾಡಬಾರ್ದು ಅವರಿಗೆ ಬಿಟ್ಟಿರುವಂಥದ್ದು. ಆ ಒಂದು ಪದ್ಧತಿ ಇದೆ. ನಾನು ಹೇಳಿಲ್ವ ಹೇಳಿದ್ದೇನೆ. ಅವರ ಸಮುದಾಯದವರು ಅವರು ಮರ್ತು ಹೋದಾಗ, ಒಂದು ಮಡಿವಾಳ ಸಮುದಾಯದವರ ಎಲ್ಲರೂ ಮರ್ತಿದ್ದಾರೆ, ಕೆಲವರು ತುಂಬ ಮಂದಿ ಮರ್ತಿದ್ದಾರೆ, ಸ್ವಲ್ಪ ಗೊತ್ತಿದ್ದಾರೆ. ಅವರಿಗೆ ಗೊತ್ತಿದ್ದವರಿಗೆ ಹೌದು ಗತ್ತಲ್ಸರಿ ಹೇಳಿದ್ದವು ಅಂತೇಳಿ ಅವರ ಒಂದು ದೊಡ್ಡ ಸಮಾವೇಶದಲ್ಲಿ ನಾನು ಅದನ್ನು ಪ್ರಕಟಿಸಿದ್ದೆ, ಯಾವ ರೀತಿ ಮಾಡುವಂಥದ್ದು. ಆ ಭಸ್ಮವನ್ನು, ಅದಕ್ಕೆ ಉಜೆ ಭಸ್ಮ ಅಂತ ಹೆಸರು. ಉಜೆ ಭಸ್ಮ. ಅದನ್ನು
ಈಗ ಮನೆಯಿಂದ ಹೊರಗೆ ಹೋಗುವಾಗ ಹ್ಮ್ ಹಣೆಗೆ ಧರಿಸೋದು, ಹ್ಮ್ ಹೇಳುದು ನಾನು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ, ಮನುಷ್ಯನಾಗಿ ಹೋದವ ನಾನು ಮನುಷ್ಯನಾಗಿ ಒಳಗೆ ಬರಬೇಕು. ಹ್ಮ್ ಕೊಲೆಗಟುಕನಾಗಿ, ಅನ್ಯಾಯಗಾರನಾಗಿ, ಹ್ಮ್ ಅತ್ಯಾಚಾರಿಯಾಗಿ, ಕಳ್ಳನಾಗಿ, ಸುಳ್ಳನಾಗಿ ನಾನು ಬರಬಾರ್ದು. ಮನುಷ್ಯನಾಗಿ ಹೋದವ ಮನುಷ್ಯನಾಗಿ ನಾನು ಬರಬೇಕು. ಒಂದಲ್ಲ ಒಂದು ದಿವಸ ನಾನು ಭಸ್ಮ ಆಗಲಿಕ್ಕೆ ಇದ್ದೇನೆ. ಹ್ಮ್ ಇಂಥೆಲ್ಲ ಪದ್ಧತಿ ಹ್ಮ್ 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 ಈ ರೀತಿ ಹೋಗಿ ಬರುವಂಥದ್ದು. ಆದ್ದರಿಂದ ಹ್ಮ್. ಮನೆಯಲ್ಲಿ ನಮ್ಮ ಹಿರಿಯರ ಆರಾಧನೆಗೆ ಭೂತಾರಾಧನೆ, ಹ್ಮ್ ಅದನ್ನು ನಮ್ಮ ಸತ್ಯಗಳಿಗೆ ಹೇಳಿದರೆ ಹೇಗಾಗ್ತದೆ? ಹ್ಮ್ ಆದ್ದರಿಂದ ನಮ್ಮಲ್ಲಿ ಭೂತೊಳಗೆ ಅದು ಯಾವ ರೀತಿ 12 ತಿಂಗಳಾದ್ರಿಂದ ಕುಟುಂಬದ ಮನೆಯಲ್ಲಿ ಹ್ಮ್ 16 ಎಲೆ ಬಲಿಸಲಿಕ್ಕೆ, ಹ್ಮ್ 16 ಎಲೆ ಕೋಳಿಯೋ ಮೀನೋ ಅದನ್ನೆಲ್ಲ ಬಡಿಸಿ ಆದಮೇಲೆ ಹ್ಮ್ ಒಂದು ಕುಟುಂಬದಲ್ಲಿ ಒಬ್ಬ ತೀರ್ಕೊಂಡು 1 ವರ್ಷ ಆಗಿದೆ ಹಿರಿಯರು, ಅವರನ್ನು ಸೇರಿಸಲಿಕ್ಕೆ ಇಂಚಿತ್ತಿನ ರಾಮ ಬಣಪುನರೇನು 14ಕ್ಕೆ ಸೇರ್ತಾರೆ. ಅವರ ಹೆಂಡತಿ ಮಕ್ಕಳು ಬರುವಂಥದ್ದು ಹ್ಮ್ ಹ್ಮ್ ಕುಟುಂಬದವರಲ್ಲೇ ಹ್ಮ್ ಬಂದು ಅವರ ಏನು ಉಡುಗೆ ಏನಿದೆ, ಗಂಡಸಾದರೆ ಅವರ ಉಡುವ ವೇಷ್ಟಿಯೋ ಅಂಗಿಯೋ ಪ್ಯಾಂಟೋ ಅದೆಲ್ಲ ಇಡುವಂಥದ್ದು, ಅವನ ಆಭರಣಗಳನ್ನು ಇಡುವಂಥದ್ದು ಇಟ್ಟು ಒಂದು ಎಳೆದು 14ಕ್ಕೆ ಸೇರಲಿ, 16ಕ್ಕೆ ಸೇರಿ, ಪುನಃ ಎಳೆದು 16ಕ್ಕೆ ಸೇರಿ, ಪುನಃ ಎಳೆದು 3 ಸಾರಿ ಸೇರಿ ಆಯಿತು. ಎಷ್ಟು ಸರಳ ನಮ್ಮ ಒಂದು, ಆಯಿತಾ? ಅಷ್ಟಾಯಿತು. ಅದು ಪೂರ್ಣ ಅನುಗ್ರಹ. ಹೆಂಗಸಾದರೆ ಅವರನ್ನು ಕೂಡ ಹಾಗೆ ಅವರ ಬಟ್ಟೆಯನ್ನು ಇಟ್ಟು ಈ ರೀತಿ 16ಕ್ಕೆ ಸೇರಿಸದೆ ಹೋದರೆ ತುಂಬ ದೋಷ ಬಂದದ್ದು ತುಂಬ ಇದೆ, ತುಂಬ ನಮ್ಮಲ್ಲಿ ಪದ್ಧತಿಗಳಿದೆ. ಇದನ್ನು ಆ 16ಕ್ಕಂತೇಳಿ ದೈವದ ಪಾದದಲ್ಲಿ ಸೇರಿರುವಂಥ 16, ಅದಕ್ಕೆ ಸಂಖ್ಯೆ 16, ಒಬ್ಬನಿಗೆ ಷೋಡಶ ಸಂಸ್ಕಾರ ಷೋಡಶೋಪಚಾರದ ಪೂಜೆ ಈ ಲೆಕ್ಕದಲ್ಲಿ ಅದರಕ್ಕೆ ಸೇರಿಸುವಂಥ, ಆಮೇಲೆ ಅವನೇ ದೈವ ಹಾಕುವಂಥ, ಇದಕ್ಕೆ ಭೂತೊಳಗೆ ಅಂತೇಳಿ. ಆದರೆ ದೈವ ಬೇರೆ, ಸತ್ಯ ಬೇರೆ. ಅವು ಪ್ರಾಕೃತಿಕ ಶಕ್ತಿಗಳು. ವ್ಯಕ್ತಿ ಹೋಗಿ ಶಕ್ತಿ ಆಗಿರುವ ಶಕ್ತಿಗಳು ಕೂಡ ದೈವವೇ, ಅದನ್ನು ಕೂಡ ಭೂತ ಅಂತ ಕರೀಲಿಕ್ಕಿಲ್ಲ ಅಂತೇಳಿ. ಈಗ ಬಬ್ಬುವನ್ನು ಕರಿಬೋದು ಇಲ್ಲ, ಯಾಕಂತೇಳಿ ಅಪ್ರತಿಮ ಶಕ್ತಿ ಆತ. ಬಬ್ಬು, ಕಲ್ಲು ರೊಟ್ಟಿಕಲ್ ಕೂಡ ಅವರು ಕೂಡ ನಮಗೆ ಸತ್ಯಗಳೇ, ಅವರು ಕೂಡ ಅವರಿಗೆ ಕೂಡ ನಾವು ದೈವತ್ವವನ್ನು ಕಲ್ಪಿಸಿದ್ದೇವೆ, ಆಯಿತಾ? ಆ ರೀತಿ ಕ್ರಮ.